ಅದಕ್ಕೆ FIR ಹಾಕಕ್ಕೆ ಪೊಲೀಸರು ಪರ್ಮಿಷನ್ ಇಲ್ಲ ಅವತ್ತೊಂದು ದಿವಸ. ಅದಕ್ಕೆ ಅವ್ರಿಗೆ ಕೋಆರ್ಡಿನೇಟ್ ಮಾಡ್ಕೊಂಡು ದಿವಸ ಕೆಲಸ ಮಾಡಬೇಕು. ಈ ಸ್ಯಾಂಡ್ ಮಾಫಿಯಾ ಒಂದು ವಿಶೇಷವಾಗಿ ಭೀಮಾ ಕಡಲಲ್ಲಿ ಅವತ್ತೊಂದು ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಅದಕ್ಕೆ ಮಟ್ಟ ಹಾಕಬೇಕು ಅಂತ ಅನ್ನೋದನ್ನು ಕೂಡ ಅವತ್ತೊಂದು ದಿವಸ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಆಮೇಲೆ ನಾನು ಒಂದು ವಾರ ಸಮಯ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಕ್ನಲ್ಲಿ ಬಂದು ನಾನೇ ಹೆಂಗೆ ನನ್ನದೇ ಆದ ರೀತಿಯಲ್ಲಿ ಈ ಮಟ್ಕ ಗ್ಯಾಂಬ್ಲಿಂಗ್ ಅಡ್ಡೆಗಳು, ಕ್ಲಬ್ಬು, ಮಟ್ಕ ಇದೇನೇ ನಡೀತದಲ್ಲ ಇವೆಲ್ಲನೂ ಕೂಡ ನಡೀತಿದ್ರೆ ಅದನ್ನ ನಾವು ಯಾವ ರೀತಿ ಇದನ್ನ ನಾನೇ ಕಂಡು ಹಿಡಿತೀನಿ. ಆಮೇಲೆ ಮುಂದೆ ದ SP ಹ್ಯಾಸ್ ಬಿನ್ ಮೇಡ್ ರೆಸ್ಪಾನ್ಸಿಬಲ್, ಡಿಸ್ಟ್ರಿಕ್ಟ್ ಹೆಡ್ ಇಸ್ ಬಿನ್ ಮೇಡ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಮತ್ತು ಮಾಧ್ಯಮದವ್ರು ನೀವು ನಮ್ಮ ಸಹಾಯಕ್ಕೆ ಬರ್ರಿ. ಈ ಮಟ್ಕ ಗ್ಯಾಂಬ್ಲಿಂಗು, ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಇದಾಗ್ತದೆ, ನೀವು ನನಗೆ ಸೂಕ್ಷ್ಮವಾಗಿ ನನಗೆ ಐ ವಿಲ್ ಪ್ರೊಟೆಕ್ಟ್ ಯುವರ್ ಐಡೆಂಟಿಟಿ, ನೀವು ಯಾರು ಹೇಳಿರೋದನ್ನ ಹೇಳೋದಿಲ್ಲ, ನನಗೆ ಕೊಡಿ, ನಾನು ಐ ವಿಲ್ ಟೇಕ್ ಅಪ್ ದಟ್ ಮ್ಯಾಟರ್ ವೆರಿ ಸೀರಿಯಸ್ಲಿ. ಅವರು ಇದನ್ನ ಕೆಲವೊಂದು ಡಿಮ್ಯಾಂಡ್ಸ್ ಅನ್ನು ಕೂಡ ಮಾಡಿದ್ದಾರೆ. ಒಂದೇದು ಈ ಹೊಯ್ಸಳ ಪ್ಯಾಟ್ರಿಂಗ್ ವೆಹಿಕಲ್ ಹೆಂಗಿದೆ ಹಾಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೊಯ್ಸಳ ಮಾದರಿಯಲ್ಲಿ ನಮಗೆ ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಅಂದ್ರೆ ಪ್ರತಿ ಪೊಲೀಸ್ ಸ್ಟೇಷನ್ಗೆ 2-3 ವೆಹಿಕಲ್ಸ್ನ ನೀವು ನಮಗೆ ಸ್ಪೆಷಲ್ ಆಗಿ ಬಿಜಾಪುರ ಜಿಲ್ಲೆಗೆ ಅಂದ್ರೆ ಹೋಮ್ ಮಿನಿಸ್ಟರ್ ಗಿಫ್ಟ್ ಕೊಡಬೇಕು ಅಂತೇಳಿ ಅದನ್ನು ಬಿಜಾಪುರ ಜಿಲ್ಲೆಗೆ ನೀವು ಇದು ಮಾಡಿಸ್ಕೊಡಿ, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಬಿಜಾಪುರ ಸಿಟಿ ನಮಗೆ ಪ್ಯಾಟ್ರೋಲಿಂಗ್ ಅನುಕೂಲ ಆಗ್ತದೆ ಅಂತೇಳಿ. ಆಮೇಲೆ ಎರಡನೇದಾಗಿ ಏನಾಗಿದೆ, ನಮ್ಮ ಕಂಟ್ರೋಲ್ ರೂಮ್ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಬಹಳ ಅತ್ಯಂತ ಶೀತಲಗೊಂಡಂಥದ್ದು, ಬಹಳ ಎದುರಿನಿಂದಿದೆ. ಆ ಕಂಟ್ರೋಲ್ ರೂಮ್ ಇವತ್ತೊಂದು ದಿವಸ ಒಂದು ಮಾಡಲ್ ಕಂಟ್ರೋಲ್ ರೂಮ್ ಆಗಬೇಕು, CCTV ಕ್ಯಾಮರಾಸ್ ಎಲ್ಲನೂ ಕೂಡ ಲಿಂಕ್ ಆಗಬೇಕು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲನೂ ಕೂಡ ಎಂಟೈರ್ ಸಿಸ್ಟಮ್ ಕೂಡ ಒಂದು ಇದರಲ್ಲೇ ಬಂದು ನಾವು ವಾಚ್ ಮಾಡಲಿಕ್ಕೆ ಇದು ಹೋಗ್ಬೇಕು ಅಂಥೇಳಿ ಆ ಕಂಟ್ರೋಲಿಂಗ್ ಸಿಸ್ಟಮ್ ಬಗ್ಗೆ ಒಂದು ಸ್ವಲ್ಪ ನಾವು ವಿಶೇಷ ಅನುದಾನ ಕೊಡಿಸಿ ಆ ರೂಮ್ ಎಲ್ಲನೂ ರಿಸ್ಟ್ರಕ್ಚರ್ ಮಾಡಿ ನಮ್ಗೆ ಕೊಡಬೇಕು ಅನ್ನೋದೊಂದು ಬೇಡಿಕೆ ಇವತ್ತು ಸಾಗಿದೆ. ನಿಶ್ಚಿತವಾಗಿ ಅದನ್ನು ನಾನು ಮಾಡಿಕೊಡುವಂಥ ಕೆಲಸ ಮಾಡ್ತೇನೆ. ಆಮೇಲೆ ಈ ಇಡೀ ಸ್ಟೇಟ್ನಲ್ಲಿ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಈ ಏನೋ ಕೇಸಸ್ ಇದಾವಲ್ಲ 78 KP Act ಮತ್ತು 87 KP Actನಲ್ಲಿ ನಮ್ಮ ಇದು ಏನು ಬರ್ತವೆ ಗ್ಯಾಂಬ್ಲಿಂಗು, ಮಟ್ಕ ಏನಿದಾವೆ, ಇವಕ್ಕೆಲ್ಲ ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಆಗೋದ್ರಿಂದ ಇಮಿಡಿಯೇಟ್ಲಿ ಬೇಲ್ ಸಿಕ್ಬಿಡ್ತದೆ ಸರ್. ಹೀಗಾಗಿ ನಮ್ಮ ಮೇಲೆ ಪೊಲೀಸರ ಮೇಲೆ ಭಾಳಷ್ಟು ಬ್ಲೇಮ್ ಬರ್ತದೆ. ಅದಕ್ಕೆ ಅದೊಂದು ಅಮೆಂಡ್ಮೆಂಟ್ ಆಗಬೇಕು, ನಾಟ್ ಓನ್ಲಿ ಫಾರ್ ಬಿಜಾಪುರ, ಇಟ್ ಇಸ್ ಫಾರ್ ದ ಎಂಟೈರ್ ಸ್ಟೇಟು. ಈ ಗ್ಯಾಂಬ್ಲಿಂಗ್ ಮತ್ತು ಈ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ 78 KP Act ಮತ್ತು 87 KP Actಗೆ ಒಂದು ಅಮೆಂಡ್ಮೆಂಟ್ ಆಗಬೇಕು. ಈ ನಾನ್ ಕಾಗ್ನಿಸಬಲ್ ತಂದು ಸ್ವಲ್ಪ ಅದಕ್ಕೆ ಸೀರಿಯಸ್ ಆಗಿ ಇದನ್ನ ಇದು ಮಾಡಿದರೆ ಪೊಲೀಸ್ ವಿಲ್ ಗೆಟ್ ಮೋರ್ ಸ್ಟ್ರೆಂತ್ ಅಂಡ್ ಮೋರ್ ಟೀತ್ ಅಂತ ನಾವು ಮಾತನ್ನು ಹೇಳಿದ್ದಾರೆ. ಅದನ್ನ ಎಂಟೈರ್ ಸ್ಟೇಟಿಗೆ ಮಾಡುವಂಥ ರೀತಿಯಲ್ಲಿ ಅಮೆಂಡ್ಮೆಂಟ್ ತರುವ ದೃಷ್ಟಿಯಲ್ಲಿ ನಾವು ಹೈಯರ್ ಆಫೀಸರ್ ಚರ್ಚೆ ಮಾಡಿ ಅದನ್ನು ಆ ಒಂದು ಅಮೆಂಡ್ಮೆಂಟ್ ತರಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಈ ಬೆಂಗಳೂರಿನಲ್ಲಿರುವಂಥದ್ದು ಬಿ ಟ್ರ್ಯಾಕ್ ಥರ ದಟ್ ಕವರ್ಸ್ ದ ಸೇಮ್ ಥಿಂಗ್ ಅಲ್ಲ, ವಿ ಟ್ರ್ಯಾಕ್ ವಿಜಯಪುರ ಟ್ರ್ಯಾಕ್ ಅನ್ನೋದೊಂದು ಆಗಬೇಕು. ಆಮೇಲೆ 46 OP ಸ್ಟೇಷನನ್ನು ಒಂದು ಪೆಂಡಿಂಗ್ ಇದೆ, ಅದು OP ಸ್ಟೇಷನ್ ಕನ್ವರ್ಟ್ ಮಾಡಲಿಕ್ಕೆ, ಮತ್ತು ಬಿಜಾಪುರ ನಾರ್ತ್ ಟ್ರಾಫಿಕ್ ಅನ್ನೋ OP ಸ್ಟೇಷನನ್ನು OP ಇವತ್ತು ಸ್ಟೇಷನ್ ಮಾಡಲಿಕ್ಕೆ ಅದು 2 ಆಗಬೇಕು ಅಂತ ಹೇಳಿದ್ದಾರೆ. ಪೊಲೀಸ್ ಕಚೇರಿ ಕೂಡ ಭಾಳ ಹಳೇದಾಗಿದೆ, ಅದನ್ನು ರಿವ್ಯಾಂಪ್ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತು ನೂತನವಾಗಿ ಈ ಕಾರಾಗೃಹ ಏನಿದೆ ಭಾಳ ಹಳೆಯದು ಆದಿಲ್ಶಾಹಿ ಕಾಲದ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ನಲ್ಲಿ ಇವತ್ತು ಅದನ್ನು ಬಹುಶಃ ಅದು ಕುದುರೆ ಇದು ಆಗಿತ್ತು ಕಾಣ್ತದೆ, ಸಮಥಿಂಗ್ ಸ್ಟೇಬಲ್ ಆಗಿತ್ತು ಕಾಣ್ತದೆ. ಟ್ರೇಡರ್ಸ್ ಎಲ್ಲ ಬರ್ತಾ ಇತ್ತು, ಟ್ರೇಡರ್ ಸೆಂಟರ್ ಆಗಿತ್ತು, ಟ್ರೇಡರ್ ಸೆಂಟರ್ ಆಗಿ ಅವತ್ತು ಒಂದು ನೂತನ ಕಾರಾಗೃಹ ಕಟ್ಟಡ ನಿರ್ಮಾಣ ಆಗಬೇಕು. ಅವ್ರದ ನಮ್ಮ ಸುಮಾರು 40 ಎಕರೆ ಭೂಮಿ ಒಂದು ಇಲ್ಲೇ ಇದ್ರಂತ ಹೇಳಿದ್ರಲ್ಲ, ಅರಕೇರಿ ಹತ್ರ ಅಲರ್ಟ್ ಆಗಿದೆ ಏನ್ರಿ, ಸರ್ವೆ ನಂಬರ್ 173. ಅದು ಒಂದು ನೀವು ಸ್ಪೆಷಲ್ ಆಗಿ ಆಸ್ ಹೋಮ್ ಮಿನಿಸ್ಟರ್ ನಮ್ಗೆ ಅದೊಂದು ಗಿಫ್ಟ್ ನೀವು ಕೊಡಬೇಕು ಅಂತ ನಮ್ಗೆ ಕೇಳಿದ್ದಾರೆ. ಇದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಕೂಡ ನಮ್ಮ ಜಿಲ್ಲೆಗೆ ಆಗಬೇಕು. ಈಗಾಗಲೇ ಅದಕ್ಕೆ ತೊರವಿ ಹತ್ರ ಲ್ಯಾಂಡ್ ಇದೆ ನಮ್ಮದು. ಆ ಒಂದು ಇದಕ್ಕೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಒಂದು ನೂತನ ಕಾರಾಗೃಹ, ಇನ್ನೊಂದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇಲ್ಲ ಆಗಬೇಕು ಅಂಥೇಳಿ. ಆಮೇಲೆ ಇನ್ನು ಉಳಿದ ವಿಚಾರದಲ್ಲಿ ನಾನು ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಪ್ರಿವೆಂಟಿವ್ ಪೊಲೀಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಪರಾಧವನ್ನು ತಡೆಗಟ್ಟುವುದು ಬಹಳ ಪ್ರಮುಖವಾಗಿದೆ. ಅಪರಾಧ ಆದಮೇಲೆ ಅವ್ರ ಮೇಲೆ ಕ್ರಮ ಕೊಡೋದು ಅದು 2ನೇ ಹಂತ. ಅಪರಾಧ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇವತ್ತು ನಮ್ಮ ಪೊಲೀಸರು ಸಜ್ಜಾಗಬೇಕು. ಆಫೀಸಸ್ ರೇಡ್ಸ್ ಆಗಬೇಕು. ಆಮೇಲೆ ಇದನ್ನು ಕೂಡ ಮಾಡಬೇಕು. ಮರಿ ಭಾಳಷ್ಟು ಇನ್ ಬಿಟ್ವೀನ್ ಮಧ್ಯಮದವ್ರಿಗೂ ಗೊತ್ತಿದೆ, 16, 17, 18 ಐ ಥಿಂಕ್ ಆ ಪೀರಿಯಡ್ನಲ್ಲಿ ಈ ಸರಗಳತನ ಚೈನ್ ಸ್ನ್ಯಾಚಿಂಗ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ರಾಜ್ಯ ಮಟ್ಟದಲ್ಲೇ ಬಹುಶಃ ಎಲ್ಲನೂ ಅದನ್ನು ಕೆಲವೊಂದು ಲೀಡ್ಸ್ ಅವ್ರಿಗೆ ಇದ್ದಾವೆ, ಯಾರ್ಯಾರು ಗ್ರೂಪ್ಸ್ ಮಾಡ್ತಾರೆ ಅಂತಂತಾರೆ. ಇಲ್ಲಿನೂ ಕೂಡ ಆ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಇದು ಮಾಡ್ತಾ ಇದ್ರು.
ಮತ್ತು ಈ ಹೌಸ್ ಬ್ರೇಕಿಂಗ್ ಥೆಫ್ಟು, ಈ ಡಕಾಯಿತು. ನಾನು ಉದಾಹರಣೆ ಕೊಟ್ಟು ಹೇಳಿದೆ, ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸಿಸ್ಟರ್ ಮನೆಯೇ ಡಕಾಯಿತೆ ಆಯಿತು. ಇನ್ನೂ ಕೂಡ ಅದ್ರ ಬಗ್ಗೆ ಟ್ರೇಸಿಂಗ್ ಆಗಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಮನೆಯೇ ಸಿಸ್ಟರ್ ಮನೆಯೇ ಇರುವಾಗ ಉಳಿದವ್ರಿಗೆ ಏನು ಕಾನ್ಫಿಡೆನ್ಸ್ ಬರ್ತದೆ? ನಮ್ದು ಡಿಟೆಕ್ಟ್ ಆಗಿಲ್ಲ ಅಂತೇಳಿ ನನಗೆ ಅದ್ರ ಬಗ್ಗೆ ನಮ್ದು ಯಾವುದೂ ಇದು ಇಲ್ಲ. ಆದರೆ ಕಾನ್ಫಿಡೆನ್ಸ್ ಏನು ಬರ್ತದೆ ಜನಕ್ಕೆ? ಆಮೇಲೆ ಈ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ, ಈ ರೌಡಿ ಶೀಟರ್ಸು, ಅವರೆಲ್ಲರ ಮೇಲೆ ಒಂದು ಸಹ ನಿಗಾ ಇಟ್ಕೋಬೇಕು. ಕಟ್ಟುನಿಟ್ಟುಗಳನ್ನು ಕಾಯಬಹುದು, ಯಾವುದೇ ಒತ್ತಡ ಹೋಗಬಾರ್ದು. ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾರೇ MB ಪಾಟೀಲ್ ಹೆಸರು ತಗೊಳ್ಳಿ, ನಮ್ಮ ಕುಟುಂಬದವ್ರ ಹೆಸರು ತಗೊಳ್ಳಿ, ಆ ಶಾಸಕರು ಯಾರ್ದು ಕೂಡ ನಿರ್ದಕ್ಷಿಣವಾಗಿ ಇದು ಮಾಡಿ ಒಂದು ವೇಳೆ ಏನಾದರೂ ಅದನ್ನು ಹೇಳ್ಕೊಳಕ್ ಬಂದರೆ ಐ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಪೀಪಲ್. ಈ ಕನ್ವಿಕ್ಷನ್ ರೇಟ್ಸ್ ಭಾಳ ಜಮೀನ್ ಮೇಲೆ ತೊಗೊಂಡು ಹೋಗ್ತಾರೆ. ಪರ್ಟಿಕ್ಯುಲರ್ ಹಿನ್ನಸ್ ಕ್ರೈಮ್ಸ್ನಲ್ಲಿ ಆ ಕನ್ವಿಕ್ಷನ್ ರೇಟ್ಸ್ನಲ್ಲಿ ಇವತ್ತು ಸಹ ಅದು ಸುಧಾರಣೆ ರಾಜ್ಯದಲ್ಲಿ ಇವತ್ತು ಸಹ ನಾನು ಕೂಡ ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ ಹಿನ್ನಸ್ ಕ್ರೈಮ್ನಲ್ಲಿ ತಾವು ಚಾರ್ಜ್ ಶೀಟ್ ಹಾಕುವಾಗಲಿ ಇದಾಗಲಿ ವಿಳಂಬ ಯಾವತ್ತೂ ಯಾರಾಗ್ತದೆ ಅವ್ರ ಮೇಲೆ ನಾನು ಶಾಶ್ವತವಾಗಿ ರಿವ್ಯೂ ಮಾಡ್ಕೊತಿರ್ತೀನಿ. ನಾವು ನಿಮ್ಮಿಂದ ತಪ್ಪಿನಿಂದ ಇವತ್ತು ದಿವಸ ಅವ್ರು ಕನ್ವಿಕ್ಟ್ ಆಗದಿದ್ದರೆ ಅದಕ್ಕೆ ಅವ್ರವ್ರು ರೆಸ್ಪಾನ್ಸಿಬಲ್ ಆಗ್ತಾರೆ. ಇದು ಶರಣರ ಭೂಮಿ, ನಾಡು. ಈ ಬಾರ್ಡರ್ ಇರೋದ್ರಿಂದ ಭಾಳಷ್ಟು ಸಮಸ್ಯೆ ಇವತ್ತು ಆಗ್ತಾ ಇದೆ. ಬಿಜಾಪುರಕ್ಕೆ ಒಂದು ಕಡೆ ಸಾಂಗ್ಲಿ, ಇನ್ನೊಂದು ಕಡೆ ಶೋಲಾಪುರ ಬಾರ್ಡರ್ ಇರೋದ್ರಿಂದ ಅಲ್ಲಿ ಕ್ರೈಮ್ ಮಾಡ್ತದ್ದು, ಅಲ್ಲಿ ಡೆಡ್ ಬಾಡೀಸ್ ಇಲ್ಲಿ ಒಯ್ಯುವಂಥದ್ದು, ಇಲ್ಲಿ ಮಾಡುವುದು ಅಲ್ಲಿ ಒಯ್ಯುವಂಥದ್ದು, ಅಲ್ಲಿಂದ ಶಸ್ತ್ರಾಸ್ತ್ರ ಇಲ್ಲಿ ಬರೋದು, ಇಲ್ಲಿಂದ ಅಲ್ಲಿ ಹೋಗುವಂಥದ್ದು. ಇದು ಬಾರ್ಡರ್ ಇರೋದ್ರಿಂದ ಭಾಳ ಸೆನ್ಸಿಟಿವ್ ಆಗಿದೆ ಇವತ್ತಿನ ದಿವಸ. ಅದಕ್ಕೆ ಆ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಈ ಶಸ್ತ್ರಾಸ್ತ್ರ ಮತ್ತು ಇಲ್ಲಿಗಲ್ ವೆಪನ್ಸ್ ಏನಿದೆಲ್ಲ ಅದನ್ನು ಕೂಡ ಡ್ರೈವ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಮಾಡಿ ಇವತ್ತು ದಿವಸ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಒಂದೇ ಅಂತಲ್ಲ, ಎಲ್ಲದರ ಮೇಲೆ ಇವತ್ತು ದಿವಸ ನಾನು ಆ ಭೀಮಾ ಗಿರುದು ಆಗುವಂಥ ಇನ್ಸಿಡೆಂಟ್ ಇಂತಾದ್ರದ್ದೇ ಇದೆಲ್ಲನೂ ಕೂಡ ಸ್ಟಾಪ್ ಆಗಬೇಕು ಅನ್ನೋದು ಮಾತನ್ನು ಹೇಳಿದೆ. ಗೌರಿ ಲಂಕೇಶ್ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟನ್ನು ಹಾಕಿದ್ದೀವಿ. ಇಟ್ಸ್ ಇನ್ ಅಡ್ವಾನ್ಸ್ ಸ್ಟೇಜ್. ಅದೇ ರೀತಿ ಕಲಬುರಗಿ ಅವ್ರ ಕೇಸ್ನು ಕೂಡ CID ಭಾಳಷ್ಟು ಪ್ರಗತಿಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಮಾಹಿತಿ ನಾನು ಕೊಡ್ಲಿಕ್ಕೆ ಆಗೋದಲ್ಲ. ಈಗ ತಾವು ಫೋನ್ ಟ್ಯಾಪಿಂಗ್ ಮಾಡತ್ತಾರ ಅನ್ನುವಂತ ಮಾಹಿತಿ ಹೇಳುತ್ತೆ. ತಮ್ಮ ವಿರುದ್ಧನೇ ನಂದೇ ಫೋನ್ ಟ್ಯಾಪ್ ಮಾಡತ್ತಾರ ಅಂತ ಹೇಳಿದ್ರಿ. ಇವರದ ಹೋಮ್ ಮಿನಿಸ್ಟರ್ ಫೋನ್ ಟ್ಯಾಪಿಂಗ್ ಪ್ರಕರಣ ಏನಾಯ್ತು? ನಾನು ಹೋಮ್ ಮಿನಿಸ್ಟರ್ ಇದ್ದೀನಿ. ಇನ್ಮೇಲೆ ಇವತ್ತಿನ ದಿವಸ ಯಾರ್ದು ಫೋನ್ ಟ್ಯಾಪಿಂಗ್ ಹಿಂದೆ ಆಗಿದ್ದ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ಪಡ್ಕೋತಾ ಇದ್ದೀನಿ. ಮುಂದೆ ಯಾರ್ದು ಕೂಡ ಫೋನ್ ಟ್ಯಾಪಿಂಗ್, ಯಾಕಂದ್ರೆ ಪ್ರೈವೇಸಿ ನಮ್ದು ಒಂದು ಹಕ್ಕದು, ಅದನ್ನ ಆಗ್ತಕ್ಕಂಥಲ್ಲ. ನಾವು ನಂಬರ್ 1 ಸ್ಟೇಟ್ ಆಗಬೇಕು ಅಂತೇಳಿ ಮತ್ತು ನಂಬರ್ 1 ಜಿಲ್ಲೆ ಆಗ್ಬೇಕಂತ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಇದೆ. ಪ್ಲೀಸ್ ಒಂದು ನಿಮಿಷ ವೈಟ್. ನಾನು ಆ ಬೆಂಗಳೂರಲ್ಲಿ ಮೀಟಿಂಗ್ ನಲ್ಲಿ ಹೇಳಿದ್ದೀನಿ, ಬೇರೆ ಬೇರೆ ರಾಜ್ಯದಲ್ಲಿ ಇವರು ಟ್ರಾಫಿಕ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರೀತಿಯಲ್ಲಿ ಕೆಲವೊಂದು ನಮ್ಮ ರಾಜ್ಯ ನಾವು ನಂಬರ್ 1 ಆಗಿರ್ಬೋದು, ಅದನ್ನ ಬೇರೆ ರಾಜ್ಯಗಳು ಅದನ್ನ ಅನ್ಕಡೆ ಮಾಡ್ತಿರ್ಬೋದು. ಹಂಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದಾವೆ, ಆದರ್ಶ ಅದನ್ನೆಲ್ಲರೂ ಕೂಡ ಕಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ಲಿ ನಮ್ಮ ದೇಶಕ್ಕೆ, ಯಾಕಂದ್ರೆ ನಮ್ಮ ಜನಕ್ಕೆ ಅನ್ವಯ ಆಗ್ಬೇಕು. ನಾವೊಂದು ಯಾವುದೋ ಒಂದು ಅಮೆರಿಕ ಬೆಸ್ಟ್ ಪ್ರಾಕ್ಟೀಸ್ ತಂದು ಇಲ್ಲಿ ಹಾಕ್ತೀನಿ ಅಂತ ಹೇಳಿದಲ್ಲ, ನಮ್ಮ ದೇಶದಲ್ಲಿರುವಂತಹ ಬೆಸ್ಟ್ ಪ್ರಾಕ್ಟೀಸಸ್ ಏನಿದಾವೆ ಅದನ್ನೆಲ್ಲಾನು ಕೂಡ ನಾವು ಅನುಕರಣೆ ಮಾಡ್ಕೊಂಡು ಸಹ ನಮ್ಮ ರಾಜ್ಯ ಒಟ್ಟಾರೆ ನಂಬರ್ 1 ರಾಜ್ಯ ಆಗ್ಬೇಕು ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಈ ರಾಜ್ಯದಲ್ಲಿ ನಂಬರ್ 1 ಜಿಲ್ಲೆ ಆಗ್ಬೇಕು. Airplane!